ಅವರಿಗೆ ದುಡ್ಡಿನ ಸಮಸ್ಯೆ ಇತ್ತು ಅಂತ ನನಗೇನು ಗೊತ್ತಿರಲಿಲ್ಲ. ಅವರದ್ರ ಬಗ್ಗೆ ನನಗೇನು ಹೇಳೂ ಇರಲಿಲ್ಲ. ಆದರೆ ಅವರೆಲ್ಲ ಸತ್ತು ಹೋಗೋಕ್ಕೂ ಸ್ವಲ್ಪ ಹೊತ್ತಿನ ಮುಂಚೆ ಎಲ್ಲ ಹಣನ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಒಂದು ಸಿಂಗಾಪುರ್ ಕಂಪ್ನಿಗೂ ನಮ್ಮ ಮಾಮನ್ಗೊಂದು ಕೇಸ್ ಇತ್ತು. ಆ ಕೇಸನ್ನ ಅವ್ರು ಸೋಲೋದಕ್ಕೆ ಒಂದು ಕಾರಣ ಇದೆ ಅಂತ 2 ತಿಂಗಳ ಹಿಂದೆ ಅವ್ರಿಗೆ ಬಂದಿರೋ ಮೇಲ್ನ ಹಿಡ್ಕೊಂಡು ಅವ್ರ ಕುಟುಂಬನ ಸಾಯಿಸಿದ್ದಾರೆ ಅಂತ ಪೊಲೀಸ್ ಹೇಳಿದ್ರು. ಆದರೆ ನನ್ನ ಮನಸ್ಸಿಗೆ ಆ ಥರ ನಡೆದಿದೆ ಅಂತ ಅನಿಸ್ಲಿಲ್ಲ. ನೆಮ್ಮದಿನೇ ಇಲ್ದಿರೋ ಜೀವನ, ನಿದ್ದೆನೇ ಇಲ್ಲದೆ 1 ವರ್ಷ ಕಳೆದ್ಬಿಟ್ಟೆ. ಏನಿಲ್ಲ ಸರ್, ಜಸ್ಟ್ ಸ್ಲೀಪಿಂಗ್. ಸಾರಿ. ಹೈವೇ ಡೆವಲಪ್ಮೆಂಟ್ ಅಥಾರಿಟಿ ಮೇಲಧಿಕಾರಿಯವರು ಕನ್ನಡದವರಾದ ಜೋಸೆಫ್ ಜಾರ್ಜ್ ಅವರ ಮನೆ ಕಾರುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅವರ ಮನೆಯ ಮುಂಭಾಗದಲ್ಲೇ ಈ ಘಟನೆ ನಡೆದಿರೋದು. ಜೋಸೆಫ್ ಜಾರ್ಜ್ ಅವರ ತಾಯಿ ಮತ್ತೆ ಹೆಂಡತಿ ಮತ್ತೆ 4 ತಿಂಗಳಿನ 4 ಮಕ್ಕಳು ಸಹ ಈ ದುರ್ಘಟನೆಯಲ್ಲಿ ಅಸುನೀಗಿದ್ದಾರೆ. ಅವರು ಏರ್ಪೋರ್ಟ್ಗೆ ಹೋಗುವ ಸಮಯದಲ್ಲಿ ಈ ದುರ್ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಕಾರ್ನ ಲಾಕ್ ಸಿಸ್ಟಮ್ನಿಂದಾಗಿ ಈ ದುರ್ಘಟನೆ ನಡೆದಿದೆ ಎಂದು ಪೊಲೀಸ್ನವರು ತಿಳಿಸಿದ್ದಾರೆ. ಜೋಸೆಫ್ ಜಾರ್ಜ್ ಅವರ ಕುಟುಂಬದ ಮರಣ ಒಂದು ಸೂಸೈಡ್ ಅಂತ ಮೀಡಿಯಾದವರು ಪೊಲೀಸ್ನವರು ಹೇಳೋದ್ರಿಂದ ಇದೇ ಸಮಯದಲ್ಲಿ ನಮ್ಮ ನ್ಯೂಸ್ ಚಾನೆಲ್ ನಲ್ಲಿ ಈ ಮರಣದ ಬಗ್ಗೆ ಸಂದೇಹದಿಂದ ಹೇಳ್ತಿರುವಂತಹ ಅಂಶಗಳೇ ನಾವಿಲ್ಲಿ ತೋರಿಸ್ತಾ ಇರೋದು. ಜೋಸೆಫ್ ಜಾರ್ಜ್ ಮತ್ತು ಅವರ ಕುಟುಂಬದ ಮರಣ ಒಂದು ಕೊಲೆ. ನನಗೆ ತಿಳಿದ ಹಾಗೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ವಿಚಾರಿಸಿ ಕಂಡು ಹಿಡಿಯೋದು, ಅದನ್ನ ಬಯಲಿಗೆ ಎಳೆಯೋದು ತುಂಬಾ ಒಳ್ಳೇದು. ಕಾರಿನ ಲಾಕ್ ಸಿಸ್ಟಮ್ ನಿಂದ ಆಗಿರುವಂತಹ ಪ್ರಾಬ್ಲಮ್ಸ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪೊಲೀಸ್ನವರು ಹೊರಟಾಗ ಆ ಕಾರಲ್ಲಿರೋ ಲಾಕ್ ಸಿಸ್ಟಮ್ 100 ಪಟ್ಟು ಸೇಫ್ ಅಂತ ಈ ಸಿಟಿಯ ದೊಡ್ಡ ಕಾರ್ ಡೀಲರ್ ಮತ್ತು ಆಟೋಮೊಬೈಲ್ ಎಕ್ಸ್ಪರ್ಟ್ ಆಗಿರುವಂತಹ ಜಾಕ್ಸನ್ ಅವರು ನಮಗೆ ತಿಳಿಸ್ಕೊಟ್ರು. ಆ ಕೊಲೆ ಅಕಸ್ಮಾತ್ ಆಗಿದ್ದಲ್ಲ, ಬೇಕು ಅಂತ ಮಾಡಿದ್ದು ಅಂತ 3 ತಿಂಗಳು ನಿಮ್ ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಮಾಡಿದ್ರಿ. 1 ತಿಂಗಳು ಗ್ಯಾಪ್ ಕೊಟ್ಟು 4ನೇ ತಿಂಗಳಲ್ಲಿ ಇದು ಕೊಲೆ ಅಲ್ಲ, ಅಕಸ್ಮಾತ್ ಆಗಿರೋದು ಅಂತ ರಿಪೋರ್ಟ್ ಕೊಟ್ರಿ. ಫಿನಾನ್ಷಿಯಲ್ ಕ್ರೈಸಿಸ್ ಆಗಿರೋ ಇದು ಮೈನ್ ಆಗಿ ಒಂದು ಮರಣ. ಜೋಸೆಫ್ ಜಾರ್ಜ್ ಮತ್ತು ಅವರ ಕುಟುಂಬದ ಮರಣ ಒಂದು ಕೊಲೆನೆ. ಇದನ್ನ ಸಾಬೀತು ಮಾಡೋದಕ್ಕೆ ಬಲವಾದ ಕಾರಣಗಳು ನಮಗೀಗ ತಾನೇ ಸಿಕ್ಕಿವೆ. ಆರ್ಥಿಕ ಸಮಸ್ಯೆಯ ಕೊರತೆಯಿಂದ ಹಲವಾರು ಕಾರಣಗಳಿಗೆ ಸಿಕ್ಕಾಕೊಂಡಿದ್ರು ಮಿಸ್ಟರ್ ಜಾರ್ಜ್. ಈ ವಿಷಯಗಳನ್ನ ಅವ್ರ ಜೊತೆಗಿದ್ದಂತಹ ಸ್ನೇಹಿತರು ನಮಗೆ ಸಂಪೂರ್ಣವಾಗಿ ತಿಳಿಸಿದ್ರು. ಅವರು ಸಾಯೋದಕ್ಕಿಂತ 1 ವಾರ ಮುಂಚಿತವಾಗಿ ಸಿಂಗಾಪುರ್ನಲ್ಲಿದ್ದ ಒಂದು ಕಂಪನಿಯ ಲಾಸ್ ಇಂದ ಅವರು ಸೋತೋದ್ರು. ಇದು ಅವರಿಗೆ ತುಂಬಾ ನೋವಾಗಿರೋ ವಿಷಯವಾದ್ರಿಂದ ಅವರ ಕುಟುಂಬದವರು ಕೂಡ ತುಂಬಾ ನೋವಲ್ಲಿದ್ರು. ಅವ್ರು ಸಾಯೋದಕ್ಕಿಂತ 1 ಗಂಟೆ ಮುಂಚೆ ಅವ್ರ ಅಕೌಂಟ್ ಅಲ್ಲಿ ಇದ್ದಂತಹ ಪೂರ್ತಿ ಹಣ ಸಿಂಗಾಪುರ್ನಲ್ಲಿದ್ದಂತಹ 2 ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರುವುದು ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ. ಆಗ ಅದೇ ನಿಮಿಷ ಮುಚ್ಚಾಕಿರುವ ಸತ್ಯಗಳನ್ನೆಲ್ಲ ನನ್ನ ಕಣ್ಣು ಮುಂದೆ ತೆರೆಯಿತು. ಒಂದು 5-6 ತಿಂಗಳು ಮುಂಚೆನೇ ಚಾನೆಲ್ ಮುಚ್ಚಿಬಿಟ್ರು. ಅದಕ್ಕೂ ಮುಂಚೆ ಏನಾಯ್ತಂತ ನಮಗೆ ಗೊತ್ತಿಲ್ಲ. ಅವತ್ತು ಅವಳ ಜೊತೆಗೆ ಒಬ್ಬ ಕೆಲಸ ಮಾಡ್ತಾ ಇದ್ದ, ಹೆಸರು ಜಲಾಲ್ ಇರಬೇಕು, ಸಾರ್ಜಾಲ್ ಇದ್ದಾನೆ. ಅವನ್ನ ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ. ಅವನು ಅದಾದ್ಮೇಲೆ ಊರಿಗೆ ಹೋದ. ನಮ್ಮ ಮಧ್ಯ ಹೇಳ್ಕೊಳ್ಳೋ ತರ ಏನು ಕಾಂಟ್ಯಾಕ್ಟ್ಸ್ ಇಲ್ಲ. ಅಡ್ರೆಸ್ ಮತ್ತೆ ಫೋನ್ ನಂಬರ್ ಎಲ್ಲ ಬದಲಾಯಿಸಿದಾನೆ. ಜೋಸೆಫ್ ಸಾವಿನ ಬಗ್ಗೆ ನಮ್ ಟಿವಿಲಿ ಟೆಲಿಕಾಸ್ಟ್ ಆಗ್ತಿದ್ದಾಗೇನೆ ಜಾನ್ ಅನ್ನೋರು ನನಗೆ ಕಾಲ್ ಮಾಡಿದ್ರು. ನಮ್ ಚಾನಲ್ ತುಂಬಾ ತೊಂದರೆಲಿದ್ದಿದ್ರಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೋದ್ವಿ. ನಮ್ ಮುಖನೇ ನೋಡ್ದಿದ್ದ ವ್ಯಕ್ತಿ ನಮ್ಗೆ ಫಂಡ್ ಆಫರ್ ಮಾಡ್ದ. ಅವ್ರ ಡಿಮ್ಯಾಂಡ್ ಏನಂತ ಅದೆಲ್ಲ ಗೊತ್ತಿಲ್ಲ. ಆ ಡೀಲಿಂಗ್ಸ್ ಎಲ್ಲ ಅವ್ರಿಗೆ ಗೊತ್ತಿತ್ತು. ಇಲ್ಲೇ ಈವೆಂಟ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಿದ್ದ ರೇಣು ಮತ್ತೆ ಮ್ಯಾಥ್ಯೂ ನನ್ನ ಫ್ರೆಂಡ್ಸ್. ಆರ್ಥಿಕ ಸಮಸ್ಯೆ ಜಾಸ್ತಿ ಆಗಿ ಅವನ ಬಿಸ್ನೆಸ್ ಲಾಸ್ ಆಯ್ತು. ಅದಾದ್ಮೇಲೆ ಅವನು ಊರಿಗೆ ಹೋದ. ಜೋಸೆಫ್ ಜಾರ್ಜು ಇಬ್ರು ಟಿವಿಲಿ ಬರ್ತಾ ಇರೋದನ್ನ ನೋಡಿ ಅವನು ಊರಿನಿಂದ ನನಗೆ ಫೋನ್ ಮಾಡ್ದ. ಡಾರ್ಲಿಂಗ್, ನೀವು ನನಗೋಸ್ಕರ
ಆ ಅನಂತರಾಮನ್ ಇದಾನಲ್ಲ, ಅವನ್ ಬಾಯಿ ಮುಚ್ಚಿಸ್ಬೇಕು. ಕಾಸು ಎಷ್ಟು ಬೇಕು ಅಂತ ಹೇಳಿ, ನಾನು ಕಳಿಸ್ಕೊಡ್ತೀನಿ. ಅಮೌಂಟ್ನ ಅವರು ಟ್ರಾನ್ಸ್ಫರ್ ಮಾಡಿಕೊಟ್ರು, ಅದನ್ನ ನಾನು ಅನಂತರಾಮ ಕೊಟ್ಟೆ. ಮೊದಲು ಅವರು ಆಗಲ್ಲ ಅಂತ ಹೇಳಿದ್ರು, ಆದ್ರೆ ಚಾನಲ್ ನಡ್ಸಕ್ಕಾಗದೆ ತುಂಬಾ ಕಷ್ಟಪಡ್ತಾ ಇದ್ರಲ್ಲ, ಅದನ್ನೆಲ್ಲ ಅವರೇ ನನಗೆ ಫೋನ್ ಮಾಡಿ ಹೇಳಿದ್ರು. ನ್ಯೂಸ್ನ ಟೋಟಲ್ ಆಗಿ ಅವರೇ ಚೇಂಜ್ ಮಾಡಿದ್ರು. ಆ ನಿನ್ ಫ್ರೆಂಡ್ ಈಗೆಲ್ಲಿದ್ದಾನೆ? ಕೊಚ್ಚಿನಲ್ಲಿ. ನಾನು ಯಾಕೆ ಹೀಗಿದ್ದೀನಿ ಅಂತ ಕೇಳ್ದಲ್ವಾ, ಅದಕ್ಕೆ ಉತ್ತರ ಸಿಕ್ತಾ? ನನಗೆ ನಾನು ನನ್ನ 4 ಜನ ಮಕ್ಕಳು, ನನ್ನ ವೈಫ್, ಅವಳ ಅಪ್ಪ ಅಮ್ಮ, ಯಾರಿಗೂ ಮನಸ್ಸು ನೋವು ಮಾಡದೇ ಇರುವಂತಹ ಒಂದು ಒಳ್ಳೆ ಕುಟುಂಬ. ನೀನ್ ಯಾಕೆ ಅವ್ರಿಗೆ ಅನ್ಯಾಯ ಮಾಡ್ದೆ? ಅದಕ್ಕೆ ಕಾರಣ ಏನು ಅಂತ ನೀನೇ ನನಗೆ ಹೇಳಬೇಕು. ಒಂದು ರಾತ್ರಿನೂ ಅವಮಾನದಿಂದಾನು ದುಃಖದಿಂದಾನು ನರಳ್ತಾ ಇದ್ದೆ. ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಬಿಟ್ಟು ಬೇರೆ ಏನೂ ತೋರಿಸ್ತಾ ಇರಲಿಲ್ಲ. ಏನಿದು ಸುರೇಶು ಈ ಟೈಮಲ್ಲಿ ಕರೀತಿದ್ದಾನೆ? ಅವನ್ ಮಾತ್ರ ಅಲ್ಲ, ಕಾಸು ಕೊಡ್ಬೇಕಾಗಿರೋ ಎಲ್ರು ನನ್ನ ಕರಿತಾನೆ ಇರ್ತಾರೆ. ಏನಕ್ಕೆ? ತಗೊಂಡಿರೋ ದುಡ್ಡಿಗೆ ಬಡ್ಡಿನ ಅವ್ರ ಜೊತೆ ಬೆಡ್ಡಲ್ಲಿ ಮಲ್ಗಿ ತೀರ್ಸು ಅಂತಿದ್ದಾನೆ. ಆ ಸಮಯದಲ್ಲೇ ರಘು ಅಣ್ಣ ಜೋಸೆಫ್ ಸರ್ನ ಎಂಬಸಿಲಿ ನೋಡ್ದೆ ಅಂತ ಹೇಳಿದ್ರು. ಪಾತಾಳಕ್ಕೆ ಹೋಗ್ತಿರೋ ನಮ್ಮ ಜೀವನನ ಜೋಸೆಫ್ ಸರ್ನ ಆ ಭೇಟಿ ನಮಗೆ ತುಂಬಾ ನಂಬಿಕೆ ಕೊಡ್ತು. ಜೋಸೆಫ್ ಸರ್ನ ಭೇಟಿ ಆಗೋದಿಕ್ಕೆ ಅಂತ ರಘು ಅಣ್ಣ ಅಲ್ಲಿಗೆ ಹೋಗ್ಬೇಕಾದ್ರೆ ನಮ್ಮನ್ನು ಜೊತೆಲಿ ಕರ್ಕೊಂಡು ಹೋದ್ರು. ಆ ಒಳ್ಳೆ ಮನುಷ್ಯ ನಮ್ಗೆ ಎಲ್ಲ ರೀತಿಲೂ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಊರಿಗೆ ಹೋಗೋದಿಕ್ಕೆ ಟಿಕೆಟ್ಸ್, ಅಲ್ಲಿರೋದಿಕ್ಕೆ ಅಂತ ಜಾಗನೂ, ಎಲ್ಲದಕ್ಕೂ. ನನ್ನ VVIP ಅವ್ರನ್ನ ನೋಡಿಲ್ಲ ಅಲ್ಲ? ಬನ್ನಿ ತೋರಿಸ್ತೀನಿ, ಬನ್ನಿ. ಚಿನ್ನ ನೋಡು ನೋಡು ನೋಡು, ಅಳ್ಬಾರ್ದು. ಅಯ್ಯೋ, ನಿಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತಾನೆ ನಾನು ಬಾಗ್ಲು ಹಾಕೊಂಡಿದ್ದೆ. ಬನ್ನಿ ಒಳಗೆ. ಅವತ್ತು ಸಾಯಂಕಾಲನೇ ನಮ್ಮ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಜೋಸೆಫ್ ಸರ್ ಮನೇಲಿ ಇರೋದಕ್ಕೆ ಅಂತ ಹೊರಟ್ವಿ. ಪ್ಲೀಸ್ ಕಮ್. ಪ್ಲೀಸ್. ಥ್ಯಾಂಕ್ ಯು. ಇದೆ ಅಂಕಲ್ ನಿಮ್ ರೂಮ್. ಎಲ್ಲದನ್ನೂ ಕಳ್ಕೊಂಡ್ಮೇಲೆ ಕೊನೆಗೆ ನಾವು ಗತಿಗಿಲ್ದಿರೋರ್ ಥರ ಆಗೋದ್ವಿ.
ಒಂದು ಒಳ್ಳೆ ಜಾಗ ಸಿಕ್ಕಿದ್ರೂ ನಾವು ಸಂತೋಷವಾಗಿರಕ್ಕೆ ಆಗ್ತಿರ್ಲಿಲ್ಲ. ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟೆ. ನನ್ನ ಹೆಂಡತಿ ಹತ್ರ ಚೆನ್ನಾಗಿ ಮಾತಾಡ್ಸಕ್ಕೂ ಆಗ್ತಿರ್ಲಿಲ್ಲ. ನೀನ್ ಏನ್ ಡಿಸೈಡ್ ಮಾಡಿದ್ಯಾ? ಊರಿಗೆ ಹೋಗ್ಬೇಕಾ? ನಾವು ಸಾಯೋದಕ್ಕೋಸ್ಕರ ಅಷ್ಟು ದೂರ ಹೋಗ್ಬೇಕಾಗಿಲ್ಲ. ಊರ್ಗ್ ಹೋಗಿ ನಾವ್ ಹೇಗ್ ಬದುಕೋದು? ಕಾಸು ಕೊಡ್ಬೇಕಾಗಿರೋ ಒಬ್ಬೊಬ್ರು ಹೀಗೆ ಯಾವಾಗಂದ್ರೆ ಅವಾಗ ಕಾಲ್ ಮಾಡ್ತಾ ಇದ್ರೆ ನಾನು ಅವ್ರಿಗೆಲ್ಲ ಏನ್ ಉತ್ತರ ಕೊಡ್ಲಿ? ಇಲ್ಲ, ನಾನು ಅವ್ರ ಜೊತೆ ಎಲ್ಲ ಹೋಗಿ ಮಲ್ಕೊಳ್ಳ?